ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಕತ್ತಿಯ ನಾಡು ಎಂದು ಪ್ರಸಿದ್ಧಿಯಾಗಿರುವಂತಹ ಈ ಕಾಂತಬೇನಾಡು ಗ್ರಾಮದಲ್ಲಿ ಶಿಕ್ಷಣದ ಪರಿಮಳವನ್ನು ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಸ್ಡಿಎಂಸಿ ಸದಸ್ಯರಾಗಿರುವಂತಹ ರಮೇಶ್ ತಳವಾರಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಶಾಲೆಯ ಶೈಕ್ಷಣಿಕ ವರದಿಯನ್ನ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನ ದಿನಾಂಕ 29/5/2025ರಂದು ಪ್ರಾರಂಭಿಸಲಾಯಿತು. ತದನಂತರ ದಾಖಲಾತಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 15 ದಿನಗಳ ಸೇತುವೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳ ಪೂರ್ವ ಜ್ಞಾನವನ್ನು ಪರೀಕ್ಷಿಸಲಾಯಿತು. ನಂತರ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಮಕ್ಕಳಿಂದಲೇ ಸಸಿಗಳನ್ನು ನಡೆಸುವ ಮೂಲಕ ಮಕ್ಕಳಿಗೆ ಪರಿಸರದ ಬಗ್ಗೆ ಒಲವನ್ನು ಮೂಡಿಸಿ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ತದನಂತರದಲ್ಲಿ ಜೂನ್ 21ರಂದು ಯೋಗ ಮಾಡಿ ರೋಗ ದೂಡಿ ಯೋಗದಿಂದ ಆರೋಗ್ಯ, ಸದೃಢ ದೇಹ ಮತ್ತು ಸದೃಢ ಮನಸ್ಸಿಗೆ ಅವಶ್ಯಕವಾಗಿರುವಂತಹ ಯೋಗಾಸನಗಳನ್ನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಆಚರಿಸಲಾಯಿತು. ತದನಂತರ ಜುಲೈ 7ರಂದು ಈ ವರ್ಷ ಹೊಸದಾಗಿರುವಂತಹ ಒಂದು ಮೌಲ್ಯಾಂಕನ ಪದ್ಧತಿ LDA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಎಂಬ ಹೊಸ ಮೌಲ್ಯಾಂಕನ ಪದ್ಧತಿ ಈ ವರ್ಷ ಜಾರಿಗೆ ಬಂತು. ನಂತರ ಭಾಷೆ ಒಲವು ದೇಶವನ್ನೇ ಅದುವೇ ನಮ್ಮ ಭಾರತ ದೇಶ ಎಂಬ ಉದಾತ್ತ ಚಿಂತನೆಯೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಗಸ್ಟ್ 15ರಂದು ಆಚರಿಸಲಾಯಿತು. ತದನಂತರದಲ್ಲಿ ಒಬ್ಬ ವಿದ್ಯಾರ್ಥಿಯ ಜೀವನಕ್ಕೆ ಪಾಠದಷ್ಟೇ ಆಟವು ಮುಖ್ಯ ಎಂಬ ನಿಟ್ಟಿನಲ್ಲಿ ಕಾಂತೇಬೆನ್ನೂರು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನ ಆಗಸ್ಟ್ 22ರಂದು ಹೂವಿನಡಗಲಿಯಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು. ಆ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಬಾಲಕರು ಮತ್ತು ಬಾಲಕಿಯರ ವಿಭಾಗದಲ್ಲಿ ಖೋ-ಖೋ ಆಟದಲ್ಲಿ ಪ್ರಥಮ ಸ್ಥಾನ, ಹಾಗೆ ವಾಲಿಬಾಲ್ ಆಟದಲ್ಲಿ ಬಾಲಕರು ಮತ್ತು ಬಾಲಕಿಯರ ತಂಡ ದ್ವಿತೀಯ ಸ್ಥಾನ, ನಂತರದಲ್ಲಿ ಕಬಡ್ಡಿ ಆಟದಲ್ಲೂ ಕೂಡ ಬಾಲಕರ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿ ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ತದನಂತರದಲ್ಲಿ ಅಕ್ಟೋಬರ್ 10ರಂದು ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕಿಯರ ತಂಡದ ಖೋ-ಖೋ ಆಟದಲ್ಲಿ ದ್ವಿತೀಯ ಸ್ಥಾನವನ್ನ ಗಳಿಸಿ ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯರಾಗಿರುವಂತಹ ಬಸಮ್ಮ, ಪ್ರೀತಿ, ದಿವ್ಯ ಈ 3 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ನಂತರ ನವೆಂಬರ್ 6ರಂದು ಮಕರಪಿಯಲ್ಲಿ ಆಯೋಜಿಸಲಾಗಿರುವಂತಹ ಕ್ಲಸ್ಟರ್ ಮಟ್ಟದ ನನ್ನ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ, ಮೊದಲನೆಯದಾಗಿ ನಮಗೆಲ್ಲ ಅನ್ನದಾತರಾದ ರೈತರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮೆಲ್ಲರನ್ನ ರಕ್ಷಣೆ ಮಾಡುವುದಕ್ಕಾಗಿ ದೇಶಕ್ಕೆ ತಮ್ಮ ಜೀವವನ್ನೇ ಸಲ್ಲಿಸ್ತಾ ಇರುವಂತಹ ಸೈನಿಕರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿ ಮುಂದೆ ನೆರೆದಿರುವ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರು ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೇಳ್ತಿದ್ದೀನಿ. ಈಗ ಶಿವರಾತ್ರಿ ಮುಗಿದು ಮುಂದೆ ಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಈ ದಿನ ನಮಗೆ ಒಂದು ಸಂತೋಷದ ದಿನ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇರೋದು, ಹಾಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರೋದು, ಇದೆಲ್ಲ ನಮಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದಕ್ಕೆಲ್ಲ ಶ್ರಮ ಪಡ್ತಾ ಇರೋದು ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು, ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತ ತಾವೆಲ್ಲ ದಾನಿಗಳು. ಇದರಿಂದ ನಮ್ಮ ಶಾಲೆಗಳು ಬಹಳ ಭವ್ಯವಾಗಿ ಸಂಭ್ರಮದಿಂದ ಇಂಥ ಕಾರ್ಯಗಳನ್ನು ಆಚರಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಇದಕ್ಕೆ ಅವರುಗಳಷ್ಟೇ ಭಾಗಿಗಳಾಗಿರಲ್ಲ, ಮಕ್ಕಳ ತಂದೆ ತಾಯಿಯರು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ನಾವು ಚಿಕ್ಕವರಿರುವಾಗ
ರೂಪಾಯಿ ಫೀಸ್ ಕಟ್ಟೋದೇ ಕಷ್ಟ ಆಗಿತ್ತು ನಾವು ಚಿಕ್ಕವರಿದ್ದಾಗ. ಶಾಲೆಯಲ್ಲಿ ನಾವು ಸರಿಯಾಗಿ ಬರೀಲಿಲ್ಲ, ಶಾಲೆಗೆ ತಪ್ಪಿಸಿದ್ವಿ ಅಂದ್ರೆ ನಮಗೆ ಕೈನ ಹಿಂಗ ಮಾಡಿ ಬೆತ್ತದಲ್ಲಿ ಹೊಡೆಯುತ್ತಿದ್ರು ಕೈನ. ಎಷ್ಟು ನೋವಾಗ್ತಿತ್ತು. ಆಗ ನಾವು ಮನೆಗೆ ಬಂದು ಅಳ್ತಾ ಇದ್ರೆ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಿದ್ರು. ಟೀಚರ್ ನಮ್ಗೆ ಹೊಡೆದ್ರು ಅಂದ್ರೆ ನೀನೇನೋ ತಪ್ಪು ಮಾಡಿದ್ಯಾ ಅದಕ್ಕೆ ಹೊಡೆದಿದ್ದಾರೆ, ನೀನ್ ಸರಿಯಾಗಿ ಇದ್ದಿದ್ರೆ. ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಶಿಕ್ಷಕರ ಧ್ವನಿಯಾಗಿರುವಂತಹ ಇ.ಡಿ. ಜಗದೀಶ್ ಅವರು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲಿಗೆ ಗುರುವನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಕರ್ತವ್ಯನೂರಿನ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಉಭಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಪುನಮಟ್ಟು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆ STMC ಅಧ್ಯಕ್ಷರಾಗಿರ್ತಕ್ಕಂಥ ಯಮನೂರ್ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಇದೀಗ ತಾನೇ ಅತಿಥಿಗಳ ಭಾಷಣವನ್ನ ಮಾಡಿರ್ತಕ್ಕಂಥ ಅಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಹಾಗೇನೆ ಕಳೆದ 3 ವರ್ಷಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳಿಗೆ ಅತ್ಯದ್ಭುತವಾದಂತಹ ನೃತ್ಯದ ತರಬೇತಿಯನ್ನು ನೀಡಿದಂತಹ ಮಾಲ್ತೇಶ್ ಅವರು, ಮೈಲಾರ ಗ್ರಾಮದ ಮಾಲ್ತೇಶ್ ಅವರು ದೂರದ ಬೆಂಗಳೂರಿನಲ್ಲಿ ಸಾಕಷ್ಟು ಒತ್ತಡದ ಕೆಲಸ ಇದ್ದುದರಿಂದ ಈ ವರ್ಷ ನಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗಲಿಲ್ಲ. ಆದರೂ ಸಹ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ 14 ಜನ ಶಿಕ್ಷಕರು ಮಕ್ಕಳಿಗೆ ಅತ್ಯದ್ಭುತವಾದಂತಹ ನೃತ್ಯವನ್ನು ನಾವೆಲ್ಲರೂ ಕಲಿಸಿದ್ದೇವೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತಾ ಇದೀಗ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವೀಕ್ಷಣೆ ಮಾಡಲಿಕ್ಕೆ. ಅವರನ್ನು ಸಹ ವೇದಿಕೆಗೆ ಕರೆತಂತಂದ್ರೆ ಸ್ವಾಗತ ಸರ್. ಮಾಲ್ತೇಶ್ ಅವರು ಬರಬೇಕು. ಹಾಗೇನೆ ಅವರ ಜೊತೆ ಆಗಮಿಸಿರುವಂತಹ RH ಹೊಸಳ್ಳಿ ಶಿಕ್ಷಕರು ಅವರು ಸಹ ವೇದಿಕೆಗೆ ಆಗಮಿಸಿ ಅತ್ಯುತ್ತಮಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಮಾಲ್ತೇಶ್ ಅವರನ್ನ ಹಾಗೂ ಹೊಸಳ್ಳಿ ಸರ್ ಅವರನ್ನ ವೇದಿಕೆಗೆ ಕರೆತರ್ತಾ ಇದ್ದೇವೆ. ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಗ್ರಾಮದ ಮುಖಂಡರು ಹಾಗೂ ವಕೀಲರಾಗಿರುವಂತಹ ಶ್ರೀಯುತ ಶಿವನಪ್ಪ ಬಸವರಾಜಪ್ಪ ಸರ್ ಅವರು ದಯವಿಟ್ಟು